ಹಾಯ್ ನಮಸ್ಕಾರ. ಓಕೆ, ನಾನು ಈಗ ಬಂದ್ಬಿಟ್ಟು ಮಂಗಳೂರು ಓಕೆ ಹರಿಹರ ಹೋಗ್ತಾ ಇದ್ದೀನಿ. ಓಕೆ, ಈ ಪ್ಲೇಸ್ ಬಂದ್ಬಿಟ್ಟು ನೀವು ಭಾಳ ಚೆನ್ನಾಗಿದೆ ಪ್ಲೇಸಸ್ಸು. ಓಕೆ, ಟ್ರೈನಲ್ಲಿ ಹೋದರೆ ಮಾತ್ರ ಈ ಅನುಭವ ನಿಮಗೆ ಸಿಗುತ್ತೆ. ಇದರಲ್ಲಿ ಓಕೆ ಒಂದು ಗುಹೆಯಲ್ಲಿ ಹೋಗುತ್ತೆ, ಅಲ್ಲಿ ನಿಮಗೆ ಡಾರ್ಕ್ನೆಸ್ ಇರ್ತದೆ, ಅಲ್ಲಿ ಕೇಕೆ ಹೋಗ್ತಾರೆ, ಇದು ಮಾಡ್ತಾರೆ. ಅವ್ರದ್ದು ಭಾಳ ಚೆನ್ನಾಗಿದೆ, ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಮಳೆಗಾಲದಲ್ಲಿ ಇನ್ನೂ ಓಕೆ ಭಾಳ ಚೆನ್ನಾಗಿದೆ. ಇದು ಸೌಂದರ್ಯನೂ ಭಾಳ ಚೆನ್ನಾಗಿದೆ, ನೀವು ಸವಿಬೋದು. ನೆಕ್ಸ್ಟು ಗುಹೆ ಬಂದಾಗ ಓಕೆ ನಿಮಗೆ ನಾನು ಭಾಳ ದಿನದಿಂದ ಗೊತ್ತಿಲ್ಲ ಗುಹೆ ಹೇಗಿರುತ್ತೆ ಅದು ನಿಮ್ಗೆ ತೋರಿಸ್ತೀನಿ. ಅದು ಇದು ಒಳಗೆ ಗುಹೆ ಒಳಗೆ ಓಕೆ ಗುಡ್ಡದೊಳಗೆ ಹೋಗುತ್ತೆ. ಗುಡ್ಡ ಕಟ್ ಮಾಡಿ ಭಾಳ ಎಕ್ಸ್ಪೀರಿಯೆನ್ಸ್ ಇದೆ. ನೋಡಿ ಡಾರ್ಕ್ ಇರುತ್ತೆ, ಟ್ರೈನಲ್ಲಿ ಹೋದರೆ ಮಾತ್ರ ಇದು ಅನುಭವ ಆಗುತ್ತೆ. ಈ ರೀತಿ ಇರ್ತದೆ ಗುಹೆ. ಓಕೆ, ಫುಲ್ ಡಾರ್ಕು. ಈಗ ನಿಲ್ಸಿಬಿಟ್ರೆ ಹೆದರಿಕೆ ಆಗುತ್ತೆ. ಒಂದು 8 ಕಿಲೋಮೀಟ್ರ್ ಈ ರೀತಿ ಪಾರ್ಟ್ ಬೈ ಪಾರ್ಟ್ ಎಲ್ಲ ಗುಡ್ಡದ ಒಳಗಡೆ ಹೋಗೋದ್ರಿಂದ ಒಳ್ಳೆ ಎಕ್ಸ್ಪೀರಿಯೆನ್ಸು. ಆಫ್ಟರ್ ಓಕೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಕ್ರಾಸು ಆಮೇಲೆ ನೆಕ್ಸ್ಟು ಹೀಗೆ ಈ ರೀತಿ ನಿಮಗೆ ಅನುಭವ ಆಗುತ್ತೆ. ಅದಾದಮೇಲೆ ಪ್ರಕೃತಿಯ ನೀವು ಸವಿಬೋದು. ಭಾಳ ಚೆನ್ನಾಗಿದೆ. ಒಂದು ಸತಿ ಹೋಗಿ ಎಕ್ಸ್ಪೀರಿಯೆನ್ಸು. ಓಕೆ, ಮಂಗಳೂರು ಸ್ಪೆಷಲ್ ಟ್ರೈನ್ ಓಕೆ ಬೆಂಗಳೂರಿಂದ ನಿಮಗೆ ಟ್ರೈನ್ ಇರುತ್ತೆ. ಮಂಗಳೂರಿಗೆ ಆನ್ ದ ವೇ ಟ್ರೈನಲ್ಲಿ ಹೋದಾಗ ಮಾತ್ರ ಈ ಸೌಂದರ್ಯನ ಓಕೆ ಇದನ್ನು ನೀವು ಸವಿಯೋದಕ್ಕೆ, ಈ ಎಕ್ಸ್ಪೀರಿಯೆನ್ಸ್ ಆಗೋದಕ್ಕೆ ಒಂದು ಇದಾಗುತ್ತೆ. ದಯವಿಟ್ಟು ನನ್ನ ವಿಡಿಯೋನ ಇದೇ ರೀತಿ ಮುಂದೆ ಓಕೆ ಮಾಡೋದಕ್ಕೋಸ್ಕರ ನನ್ನ ಪ್ರೋತ್ಸಾಹಕ್ಕೋಸ್ಕರ ನೀವು ನನ್ನ ವಿಡಿಯೋನ ಓಕೆ ಬೇರೆಯವರಿಗೆ ಶೇರ್ ಮಾಡಿ, ನನ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಪ್ರೋತ್ಸಾಹಿಸಿ. ಓಕೆ, ಹಾರೈಸಿ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಓಕೆ, ನಿಮ್ಮ ಕನ್ನಡಿಗ. ಓಕೆ ನೋಡಿ, ಮತ್ತು ಅದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಮತ್ತು ಅದರಿಂದ ಮತ್ತೆ ಅದಾಗುತ್ತೆ. ಇಲ್ಲೇನೋ ಈ ರೀತಿ ಬೇರೆ ಇದರಲ್ಲಿ ಇರ್ಬೋದು. ಆ ಥರ ಗುಹೆಯಲ್ಲಿ ಹೋಗೋದು, ವೆಹಿಕಲ್ 4 ವೀಲರ್ ಹೋಗೋ ಈ ರೀತಿ. ಆದರೆ ಈ ಜಾಗದಲ್ಲಿ ಓಕೆ ನಮ್ಮ ಕರ್ನಾಟಕದ ಪುಣ್ಯಕ್ಷೇತ್ರ ಓಕೆ ಗುಹೆ ಎಕ್ಸ್ಪೀರಿಯೆನ್ಸು ಡಾರ್ಕ್ ಇರುತ್ತೆ. ಡಾರ್ಕ್ನೆಸ್ ಇರ್ತದೆ, ಇದೇ ರೀತಿ ಇರ್ತದೆ. ಲೈಟ್ ಇರೋದ್ರಿಂದ ಏನೋ ಪ್ರಾಬ್ಲಮ್ ಆಗುತ್ತೆ. ಲೈಟ್ ಎಲ್ಲ ಆನ್ ಮಾಡಿರ್ತಾರೆ ಟ್ರೈನಲ್ಲಿ. ಲೈಟ್ ಕತ್ತಲೆ ಇರೋದಿಲ್ಲ, ಇದಿರುತ್ತೆ. ಲೈಟ್ ಆನ್ ಮಾಡಿರೋದ್ರಿಂದ ಏನಾಗುತ್ತೆ, ನಿಮಗೆ ಲೈಟ್ ಇರುತ್ತೆ. ಅಂದರೆ ನಾನೇನು ಫಿಲ್ಟ್ರ್ ಮಾಡೋದು ಇದು ಮಾಡೋದು ಏನು ಮಾಡೋದಿಲ್ಲ. ಓಕೆ, ಈ ರೀತಿ ಇರ್ತದೆ. ಭಾಳ ಓಕೆ ನೋಡೋಂಥ ಪ್ರಕೃತಿಯ ನೀವು ಸವಿಬೋದು. ಅದೇ ರೀತಿ ಓಕೆ ಈ ರೀತಿ ಗುಹೆಯಲ್ಲಿ ಹೋಗೋ ಒಂದು ಎಕ್ಸ್ಪೀರಿಯೆನ್ಸ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಒಂದು ಸತಿ ಟ್ರೈನಲ್ಲಿ ಟ್ರಾವೆಲ್ ಮಾಡಿ. ಹಾಗೆ ನೀವೇನಾದರೂ ಧರ್ಮಸ್ಥಳ ಓಕೆ ಅಲ್ಲಿ ಹೋಗ್ಬೇಕಂತಂದರೆ ಕುಕ್ಕೆ ಸುಬ್ರಹ್ಮಣ್ಯ ಕ್ರಾಸ್ ಅಂತ ಬರುತ್ತೆ. ಅಲ್ಲಿ ಇಳಿದ್ಬಿಟ್ಟು ನೀವು ಸ್ವಾಮಿ ಮಂಜುನಾಥ್ ಅವರ ಓಕೆ ದೇವರ ದರ್ಶನ ತಗೋದು, ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋದು. ಈ ರೀತಿ ನೀವು ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರ್ಬೋದು. ಅಲ್ಲೂ ಭಾಳ ಓಕೆ ಆದ್ದರಿಂದ ಅದು ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸು. ಒಂದು ಸತಿ ಹೋಗಿ ಬನ್ನಿ. ಓಕೆ ನೋಡಿ, ಪ್ರಕೃತಿ ಹೀಗೆ ಸವಿಬೋದು. ಓಕೆ ಭಾಳ ಓಕೆ ಏನಿರುತ್ತೆ ನಿಮಗೆ ಪ್ರಕೃತಿ ಹೀಗೆ ಇದಾಗುತ್ತೆ, ಚೆನ್ನಾಗಿರುತ್ತೆ. ಒಂದು ಸತಿ ಹೋಗಿ ಬನ್ನಿ ಟ್ರೈನಲ್ಲಿ. ಇದರಲ್ಲಿ ಹೋಗ್ತಾ ಇರ್ತೀರ, ರಿಸರ್ವೇಷನ್ ಮಾಡ್ಕೊಂಡು ಹೋದರೆ ಭಾಳ ಒಳ್ಳೆಯದು. ಯಾಕಂತೇಳಿದ್ರೆ ಟ್ರೈನಲ್ಲಿ ನಿಮಗೆ ಗೊತ್ತು ಓಕೆ ಆಲ್ಮೋಸ್ಟ್ ಮಿಡ್ಲ್ ಕ್ಲಾಸು ಓಕೆ ಆಮೇಲೆ ಲೋ ಕ್ಲಾಸ್ ಜನ ಹೋಗ್ತಾ ಇರ್ತಾರೆ. ಅದಕ್ಕೋಸ್ಕರ ನಿಮಗೆ ಮುಂದೆ ನಾನು ಹೋಗ್ತೀನಿ ಹೇಳ್ಬಿಟ್ಟು ಆಮೇಲೆ ಇವ್ರು ಹೇಳಿದ್ರು ನಾನು ಅದಕ್ಕೆ ಬಂದೆ ಅಂಥೇಳಿ ನೀವು ನನಗೆ ದೂರಬಾರ್ದು. ನೀವು ಬೆಟ್ರು ರಿಸರ್ವೇಷನ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು, ಭಾಳ ಒಳ್ಳೆಯದು. ಭಾಳ ಒಳ್ಳೆಯ ಪ್ರಕೃತಿಯ ನೀವು ಸವಿಬೋದು. ಓಕೆ, ಥ್ಯಾಂಕ್ ಯು. ನನ್ನ ಈ ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.
ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಓಕೆ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ನಾನು ಈಕೆ ಯಾಕಿದ್ದೀನಿ ಅಂತ ಹೇಳಿದ್ರೆ, ಓಕೆ, ರಿಗಾರ್ಡಿಂಗು ನಾನು ನಮ್ಮ ತಮ್ಮನಿಗೆ ಬ್ಯಾಡ್ ಹ್ಯಾಬಿಟ್ಸ್ ಇದರಿಂದ ಏನಾಗಿದೆ, ಇದು ಒಂದು 20 ದಿನದಿಂದ ಹಾಸ್ಪಿಟಲೈಸಲ್ಲಿ. ಓಕೆ, ನಮ್ಮ ತಮ್ಮ ಇದ್ದಾನೆ, ಅವನಿಗೆ ನೋಡ್ಕೊಳ್ಳೋದಕ್ಕೋಸ್ಕರ ನಾನು ಈ ರೀತಿ ಏನು ಕಟ್ಟಿಂಗು ಶೇವಿಂಗ್ ಮಾಡಿಸಿಲ್ಲ. ಓಕೆ, ಅದಕ್ಕೋಸ್ಕರ ಬೇಜಾರಾಗಬೇಡಿ. ಓಕೆ, ಇದೇ ಫೇಸ್ ಇರಲ್ಲ, ನೆಕ್ಸ್ಟು ಫೇಸ್ ಚೇಂಜ್ ಆಗುತ್ತೆ. ಓಕೆ, ನಾನು ಹೇಳ್ತಿಕ್ಕದೆ ನೋಡಿ, ಈಗ ಟ್ರೈನ್ ಬಂದ್ಬಿಟ್ಟು, ಓಕೆ, ಅದೇ ಈಗೇನು ನಾವು ಧರ್ಮಸ್ಥಳ, ಓಕೆ, ಮಂಗಳೂರಿಂದ ಓಕೆ ಬರ್ತಾಯಿದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯ, ಓಕೆ, ಕ್ರಾಸಿಂದ ಹಿಡ್ಬಿಟ್ಟು ಈಗ ಬಂದ್ಬಿಟ್ಟು ಶಿವಬಾಗಿಲು. ಓಕೆ, ಶಿವಬಾಗಿಲಲ್ಲಿ ಕ್ರಾಸಿಂಗ್ ಇರಬೇಕು. ಅಲ್ಲಿವರೆಗೂ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಅದರದ್ದು ನೋಡಿ, ಇದು ತೋರಿಸ್ತೀನಿ ಇಲ್ಲಿ ಮೇ ಬಿ. ಓಕೆ, ರಿಗಾರ್ಡಿಂಗು ಇದು ಬಂದ್ಬಿಟ್ಟು ಶಿವಬಾಗಿಲು. ಓಕೆ, ಇಲ್ಲಿ ಕ್ರಾಸಿಂಗ್ ಇರಬೇಕು. ಅದಕ್ಕೋಸ್ಕರ ಟ್ರೈನಲ್ಲಿ ಓಕೆ ಇದೆ. ನೀವು ಬಂದ್ಬಿಟ್ಟು ಏನು ಗುಡ್ಡದೊಳಗೆ ಸುರಂಗ ಮಾರ್ಗದಲ್ಲಿ ಓಕೆ ಟ್ರೈನ್ ಹೋಗುತ್ತೆ. ಭಾಳ ಒಳ್ಳೆ ಎಕ್ಸ್ಪೀರಿಯೆನ್ಸು, ಒಳ್ಳೆ ವೆದರ್ ಇರುತ್ತೆ. ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಬೇಸಿಗೆಗಾಲದಲ್ಲೂ ಓಕೆ ನೋಡೋಂಥದ್ದು. ಒಂದು ಸರ್ತಿ ಟ್ರೈನ್ ರಿಸರ್ವೇಷನ್ ಮಾಡಿಕೊಂಡು ಓಕೆ ನೀವೆಲ್ಲಿ ಇರ್ತೀರೋ ಅಲ್ಲಿಗೆ ಮಂಗಳೂರು ಸೈಡು ಬಂದಾಗ ನಿಮಗೆ ಈ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಓಕೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಓಕೆ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೋಡಿ ಸ್ನೇಹಿತರು, ಓಕೆ, ಇಲ್ಲಿ ಕ್ರಾಸಿಂಗ್ ಆಗುತ್ತೆ, ಅದಕ್ಕೋಸ್ಕರ ನಿಲ್ಲಿಸಿದ್ದ. ಈ ಟ್ರೈನ್ ಬಂದಮೇಲೆ ನೆಕ್ಸ್ಟು ನಮ್ಮದು ಟ್ರೈನ್ ಮೂವ್ ಆಗುತ್ತೆ. ಇವಾಗ ಶ್ರೀ ಯೋಗಿ ಕ್ರಾಸಲ್ಲಿ ನಿಂತಿದೆ ನೋಡಿ ಟ್ರೈನು. ಗೂಡ್ಸ್ ಟ್ರೈನ್. ಈಗ ನಮ್ಮ ಟ್ರೈನು ಹೊರಡುವ ಸಮಯ. ನೋಡಿ ಗೂಡ್ಸ್ ಟ್ರೈನು ಎಷ್ಟು ಉದ್ದ ಇರುತ್ತೆ. ಇದು ಒನ್ ಆಫ್ ದ ಟ್ರಾನ್ಸ್ಪೋರ್ಟೇಷನ್ಗೆ ಉಪಯೋಗ ಆಗುತ್ತೆ. ನಾವು ಏನೇ ಒಂದು ದೇಶದಿಂದ ಒಂದೊಂದು ದೇಶಕ್ಕೆ ಭಾಳ ಇದು ಮಾಡಿದ್ದು ಅಂತ ಹೇಳಿದ್ರೆ, ನೀವು ಇದರಲ್ಲಿ ಬುಕ್ ಮಾಡಿ ಇದರಲ್ಲಿ ನೀವು ಇದನ್ನು ಇನ್ನೊಂದು ಇದು ಮಾಡ್ಬೋದು, ಕಳಿಸ್ಕೊಡ್ಬೋದು. ಇದರಲ್ಲಿ ಮ್ಯಾಕ್ಸಿಮಮ್ ಓಕೆ ಕಲ್ಲಿದ್ದು, ಆಮೇಲೆ ಬೆಳೆದಿರೋ ಇದು ತರಕಾರಿಯನ್ನು ಭಾಳ ಇದಿರಲ್ಲ. ಮುಂದೆ ನೆಕ್ಸ್ಟ್ ಅದಾದಮೇಲೆ ಕಳಿಸ್ತಾರೆ ಬೇರೆ ಕಡೆ. ಅದಕ್ಕೆ ಮಣ್ಣು, ಸ್ಟ್ಯಾಂಡು, ಓಕೆ, ಅದು ಬೆಲೆ ಬಾಳುವಂಥ ವಸ್ತುನ ಟ್ರಾನ್ಸ್ಪೋರ್ಟೇಷನ್ ಈ ರೀತಿಲಿ ಇದರಲ್ಲಿ ಕಳಿಸ್ಕೊಡ್ತಾರೆ. ಓಕೆ, ನೋಡಿ ಏರ್ಪೋರ್ಟ್ಸ್ ಇರ್ತಾರೆ, ಗಾರ್ಡ್ಸ್ ಇರ್ತಾರೆ, ಈ ರೀತಿ ಇರುತ್ತೆ. ನೀವು ಅದರಲ್ಲಿ ಗೊಬ್ಬರ ಗಿಬ್ಬರ ಎಲ್ಲ ಬರುತ್ತೆ ಇದರಲ್ಲಿ. ಥ್ಯಾಂಕ್ ಯು.